ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ, ಅಂದರೆ ಬರೀ ಫೇಸ್ ವಾಶ್ ಮಾಡಿಕೊಂಡು, ಸಿಹಿಗೆ ಇನ್ನೂ ಏನೂ ಮಾಡಿಸಿಲ್ಲ. ಇವತ್ತು ಬಂದು ಸಿಹಿದು ಫೋಟೋಶೂಟು, 9 ಮಂತ್ ಫೋಟೋಶೂಟು. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಯಾಕಂದರೆ ನನ್ನ ಫ್ರೆಂಡ್ ಅನು ಹೇಳಿದ್ದಾಳೆ, ಅವಳು ಡ್ಯೂಟಿ ಮುಗಿಸ್ಕೊಂಡು ಸೊ ಅವಳು ಆಫ್ಟರ್ನೂನ್ ಬರೋದ್ರಿಂದ ನನ್ನ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಳ್ಳೋಣ ಅಂತ ಹೇಳಿ, ಸೊ ನೆನ್ನೆನೇ ಕಿಚನ್ದಕ್ಕೆ ಏನೇನು ಬೇಕೆಲ್ಲ ಮಾಡ್ಕೊಂಡಿದ್ದೀನಿ. ಬಟ್ ಅದು ಒಣಗಾಕಿದ್ನಲ್ಲ ತೊಳೆದು, ಅದೇ ಏಪ್ರೋನು, ಅದನ್ನು ನಾನು ಇನ್ನೂ ಸಿಹಿ ಅಂದರೆ ಮಾಸ್ಟರ್ ಅಂತ ಬರೆದು ಸಿಹಿ ಅಂತ ಬರಬೇಕು. ಸೊ ಅದೊಂದೂ ಬರೆದಿಲ್ಲ ನಾನು. ಸಿಹಿ ಬಂದಿಲ್ಲೇ ನನ್ನ ಜೊತೆಲೆ ಕುತ್ಕೊಂಡಿದ್ದಾಳೆ, ಎತ್ಕೊ ಅಂತ ಹೇಳಿ. ಆ್ಯಂಡ್ ಇವಾಗ ನಾನು ಚಪಾತಿ ಮಾಡಬೇಕು, ಬೀಟ್ರೋಟ್ ಪಲ್ಯ ಮಾಡಬೇಕು. ಸೊ ಬನ್ನಿ ಇವಾಗ ಫಸ್ಟು ಬೀಟ್ರೋಟ್ ಪಲ್ಯ ಚಪಾತಿ ಎಲ್ಲ ಮಾಡೋಣ. ಅವಳು ಬಂದಾದಮೇಲೆ ಫೋಟೋಶೂಟ್ಗೆ ರೆಡಿ ಮಾಡ್ಕೋತೀವಲ್ಲ ಅದನ್ನು ತೋರಿಸ್ತೀನಿ. ಬಾ ಹ್ಞೂ ಆಯಿತು ಆಯಿತು. ನನ್ನ ಮಗಳು ಇನ್ನೂ ಟಿಫನ್ ತಿಂದಿಲ್ಲ. ಹತ್ತು ಹತ್ತು ಗೈಸ್, ನನ್ನ ಮಗಳಿಗೆ ಇನ್ನೂ ಏನೂ ತಿನ್ನಿಸಿಲ್ಲ. ಅವಳಿಗೆ ತಿನ್ನಿಸಿ ಅವಳನ್ನ ಫ್ರೆಶ್ ಅಪ್ ಮಾಡಿ ಮಾತಾಡು. ಏನು ಹೇಳು, ಹೇಳೇನು, ಏನು ಹೇಳು, ಏನು ಹೇಳು, ಏನು ಹೇಳು, ಏನು ಹೇಳು, ನಿನ್ನ ಸಮಸ್ಯೆ ಏನು ಹೇಳು, ನಿನ್ನ ಸಮಸ್ಯೆ ಏನು ಹೇಳು. ಗೈಸ್, ಅದೇ ಈ ಸಲ ಫೋಟೋಶೂಟ್ಗೆ ಹಣೆಗೆಲ್ಲ ನಿಕ್ಬೇಕಾ ಏನು ಎತ್ತಂತೆಲ್ಲ ಗೊತ್ತಿಲ್ಲ. ಸೊ ನೋಡೋಣ. ಇವಳು ಇವಾಗ ತಾನೇ ಎದ್ದಿರೋದು, ಇನ್ನೂ ಒಂದು ಮೊಕ್ಕನೂ ಸೀಟಿಲ್ಲ ಆ್ಯಂಡ್ ಏನೂ ಇನ್ನೂ ತಿನ್ನಿಸಿಲ್ಲ. ಇವಳಿಗೆ ತಿನ್ನಿಸಿ ಇವಳನ್ನು ರೆಡಿ ಮಾಡಿ ನೋಡಪ್ಪ, ಇವಳನ್ನ ರೆಡಿ ಮಾಡಿ ಆಮೇಲೆ ನಾನು ಫಸ್ಟು ಇವಳಿಗೆ ತಿನ್ನಿಸಿ ಇವಳನ್ನಗೆ ಸ್ನಾನ ಎಲ್ಲ ಮಾಡಿಸ್ಬೇಕು. ಆಮೇಲೆ ನಾನು ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡಬೇಕು. ಚಪಾತಿ ಮಾಡಿ ಎಲ್ಲ ಮಾಡಾದಮೇಲೆ ಫೋಟೋಶೂಟ್ ಮಾಡ್ಕೋಬೇಕು. ಅಷ್ಟೊತ್ತಿಗೆ ಅವಳು ಬರ್ತಾಳೆ, ಸರಿ ಹೋಗುತ್ತೆ ಅಲ್ಲಪ್ಪ. ಏನಾದರೂ ಹೇಳು, ಹೇಳೇನಾದರೂ. ತೀಟೆ ಶುಬ್ಬಿ. ಸೊ ಬನ್ನಿ ಗೈಸ್, ಇವಾಗ ಚಪಾತಿಗೆಲ್ಲ ನಮ್ಮಮ್ಮ ಏನು ಕಲಿಸ್ಬಿಟ್ಟು ಹೋಗಿದ್ದಾರಾ ಅಥವಾ ಬರೀ ಹಸಿಟ್ಟು ತಂದು ಮಡಗಿ ಬಿಟ್ಟಿದ್ದಾರಾ ಗೊತ್ತಿಲ್ಲ. ಸೊ ನೋಡಬೇಕು. ಬೀಟ್ರೋಟ್ ಕಟ್ ಮಾಡಿದ್ದಾರೆ, ಮತ್ತು ಇದಕ್ಕೇನೇನು ಬೇಕೆಲ್ಲ ಕಟ್ ಮಾಡಿದ್ದಾರೆ. ಇದನ್ನು ಒಗ್ಗರಣೆ ಹಾಕ್ಬೇಕು, ಈಗ ಹಾಕ್ತೀನಿ. ಮತ್ತು ಹಸಿಟ್ಟೇನೋ ತಂದಿಟ್ಟಿದ್ದಾರೆ, ಇದನ್ನು ಕಲಿಸ್ಬೇಕು ಚಪಾತಿಗೆ ಇವಾಗ ನಾನು. ಸೊ ಕಲಿಸೋಣ. ಆಫ್ಟರ್ ಲಾಂಗ್ ಟೈಮು ನಾನು ನಮ್ಮಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಇವಾಗ ನಾನು. ಅಂದರೆ ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಸಿಹಿಗೆ ಆಲ್ರೆಡಿ ರಾಗಿ ಸರಿ ಮಾಡಿಟ್ಟಿದ್ದೀನಿ ನಾನು. ಅದು ಬೀಟ್ರೋಟ್ ಎಲ್ಲ ಕಟ್ ಮಾಡಿ, ಅಂದರೆ ನಮ್ಮಮ್ಮ ತುರಿದಿದ್ರಲ್ಲ ಅದನ್ನೆಲ್ಲ ಎತ್ಕೊಂಡು ಒಗ್ಗರಣೆಗೆಲ್ಲ ಹಾಕೋಬೇಕಾದ್ರೆ ಸ್ವಲ್ಪ ಗಂಟು ಥರ ಆಗೋಯ್ತು. ಅದು ಬಿಸಿಲೇ ತಿನ್ನಿಸ್ತ್ರೇ ಸರಿ. ಚಪಾತಿ ಹಿಟ್ಟು ಕೂಡ ಕಲಿಸ್ಬೇಕು, ಅದಕ್ಕೆ ಫಸ್ಟು ಇದನ್ನೆಲ್ಲ ಮಾಡ್ಕೊಬಿಡೋಣ, ಆಮೇಲೆ ಚಪಾತಿ ಹಿಟ್ಟು ಕಲಿಸೋಣ ಅಂತ ಹೇಳಿ. ಸೊ ಫೈನಲಿ ಬೀಟ್ರೋಟ್ ಪಲ್ಯ ಮುಗೀತು. ಸೊ ಚಪಾತಿ ಹಿಟ್ಟನ್ನು ಕೂಡ ಕಲಿಸಿಟ್ಟಿದ್ದೀನಿ. ಇವಾಗ ಒತ್ಕೊಂಡು ತಿನ್ನೋದೇನೆ. ಒಂದೆರಡು ಚಪಾತಿ ಅಷ್ಟು ಹೊತ್ಕೊಂಡು ನಮ್ಮ ಅಮ್ಮನಿಗಿನ್ನು ಬಾಕಿದ ಆಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಸೊ ನಾನಿವಾಗ ಇದನ್ನೆಲ್ಲ ತಿನ್ಕೊಂಡು ಫೋಟೋಶೂಟ್ಗೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಎಲ್ಲ ಕ್ಲೀನ್ ಮಾಡಿದ್ದೀನಿ ಈ ರೀತಿ ಮನೇನ ನಾನು. ಅಂದರೆ ಅಲ್ಲೇ ನಾನು ಯಾವಾಗಲೂ ಮಾಡೋದು ಫೋಟೋಶೂಟು. ಸೊ ಹಾಗಾಗಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನು ವೈಟು ತೊಗೊಂಡಿದ್ದೀನಲ್ಲ ಅದನ್ನು ಹಾಸ್ಬಿಟ್ಟು ಮಾಡೋದೇನೆ. ಸಿಹಿ ಮಲಗಿದ್ದಾಳೆ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಎದ್ದ ತಕ್ಷಣ ಅವಳಿಗೆ ನಾನು ಮೈ ತೊಳೆದು ರೆಡಿ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಸ್ನಾನ ಮಾಡಿಸಿ ಮಾಡೋಣ ಅಂತ ಹೇಳಿ. ಅದಕ್ಕೆ ಪ್ಲೇಸ್ನ ಈ ರೀತಿ ಕ್ಲೀನಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಅವಳು ಮಲಗಿದ್ದಾಳಲ್ವ, ಅವಳು ಮಲಗಿರ್ಬೇಕಾದ್ರೇ ನಾನು ಥೀಮ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಚಪಾತಿ ತಿಂದ್ಬಿಟ್ಟು ಎಲ್ಲ ಥೀಮ್ಗೆಲ್ಲ ರೆಡಿ ಮಾಡ್ಕೋತೀನಿ. ಅವಳು ಎದ್ಮೇಲೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ, ಯಾಕಂದರೆ ಅವಳು ಬಂದು ಎತ್ಕೊಂಡು ಹೋಗ್ತಾಳೆ, ಇಲ್ಲಾಂದರೆ ಒಂಥರ ಕಿತ್ತಾಕ್ತಾಳೆ. ಹಾಗಾಗಿ ಸೊ ಇದನ್ನು ತಿಂದ್ಕೊಂಡು ಫೈನಲಿ ಎಲ್ಲ ರೆಡಿ ಮಾಡ್ತೀನಿ, ನಿಮಗೂ ಕೂಡ ತೋರಿಸ್ತೀನಿ. ಸೊ ನೋಡಿ, ನಾನು ಈ ಸಲ ಇದನ್ನು ಹಾಸ್ಕೊಂಡಿದ್ದೀನಿ, ಯಾಕಂದರೆ ವೈಟ್ ಅಲ್ವಾ ಅದು, ಇದು ಸ್ವಲ್ಪ ಲುಕ್ಕಾಗಿ ಕಾಣ್ಬೋದೇನೋ ಅಂತ ಹೇಳಿ. ಸೊ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಹೇಳಿ, ಐಡಿಯಾಸ್ ಅಷ್ಟಿಲ್ಲ. ನಾನು 6 ಮಂತ್ ಫೋಟೋಶೂಟ್ ಮಾಡಿದಾಗ ಆ ಥೀಮಲ್ಲಿ ಚೆನ್ನಾಗಿ ಬಂದಿತ್ತು, ಅದೆಲ್ಲ ಕಲರ್ಫುಲ್ ಆಗಿತ್ತಲ್ಲ. ಹಾಗಾಗಿ ಇದು ಕಂಪ್ಲೀಟ್ ವೈಟು ಮತ್ತು ಸ್ಟೀಲ್ ಆಟ ಸಾಮಾನು, ಪ್ಲಾಸ್ಟಿಕ್ ಆಟ ಸಾಮಾನು ಇರೋದ್ರಿಂದ ಈ ಟೈಪಲ್ಲಿ ಬಂದಿದೆ. ಸೊ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ಫೋಟೋಶೂಟು ಹೇಗೆ ಬರುತ್ತೆ ಏನು ಅಂತ ಹೇಳಿ. ನಾನು ಅಂದ್ಕೊಂಡಿದ್ದೀನಿ ಬೈ ಚಾನ್ಸ್ ಇದೇನಾದರೂ ಚೆನ್ನಾಗಿ ಬರಲಿಲ್ಲ ಅಂತಂದರೆ ಮತ್ತೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ನಾನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಅದನ್ನು. ಈ ಚಪಾತಿ ಒತ್ತ ಮಣೆಯಲ್ಲಿ 9 ಅಂತ ಬರೆಯೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡಬೇಕು, ಸಿಹಿ ಮಲಗಿದಳಲ್ಲ, ಸೊ ಅವಳನ್ನ ರೆಡಿ ಮಾಡಿ
ಅಲ್ಲಿ ಕೂರಿಸ್ತೀನಿ. ನೋಡಬೇಕು ಅವಳೆಲ್ಲ ಹೆಂಗೆ ಹಣ್ಣು ಬಿಡ್ತಾಳೋ ಏನೋ ಎತ್ತೋ ಅಂತ ಹೇಳಿ. ಸೊ ಈ ಸೈಡು ಪ್ಲಾಸ್ಟಿಕ್ ಇಟ್ಕೊಂಡಿದ್ದೀನಿ ಮತ್ತು ಮೇಲೆ ಫ್ರೂಟ್ ಇಟ್ಕೊಂಡು ಈ ಸೈಡು ಸ್ಟೀಲ್ ಇಟ್ಕೊಂಡಿದ್ದೀನಿ. ಸಿಹಿನ ಕೂರಿಸಿದ್ದು ಅವಳಂತೂ ಈ ರೀತಿ ಗ್ಯಾಸು ಎಲ್ಲನೂ ಫುಲ್ಲಿ ಕಿತ್ತಾಕ್ತಾಯಿದ್ಲು. ಹಾಗೂ ಒಂದು 2-3 ಫೋಟೋಸ್ ತೆಗೆದ್ವಿ. ಫೋಟೋಸ್ ಎಲ್ಲ ಕಂಪ್ಲೀಟ್ ಚೆನ್ನಾಗಿ ಬಂದಿದೆ. ಬಟ್ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಫುಲ್ಲು ಓವರಾಲ್ ಥೀಮ್ ಹೆಂಗಿದೆ ಅಂತ ಹೇಳಿ ಕಾಣಿಸ್ತಾ ಇರಲಿಲ್ಲ. ಇವಳಂತೂ ಎಲ್ಲನೂ ಕೆದ್ರಾಗ್ತಾ ಇದ್ಲು. ಅವಳು ಅಲ್ಲೇ ಅಂಡುತ್ತಾ ಇದ್ಲು, ನಾನು ಅಲ್ಲೇ ಸೋರಿಸ್ತಾ ಇದ್ದೆ. ಆದ್ರೂ ಕೂಡ ಈ ಥೀಮ್ ಅಷ್ಟು ಚೆನ್ನಾಗಿ ಬರಲಿಲ್ಲ. ಸೊ ಹಾಗಾಗಿ ಇವಾಗ ನಾನು ಬೇರೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಮುಂಚೆಯಿಂದನೂ ಒಂದು ಥೀಮ್ನ ಅಂದ್ಕೊಂಡಿದ್ದೆ. ಸೊ ಅದೇ ಥೀಮ್ನ ಮಾಡೋಣ ಅಂತ ಹೇಳಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಸೊ ನಾನು ಸ್ಪೆಲ್ಲಿಂಗಲ್ಲಿ NINE 9 ಅಂತ ಬರೆಯೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ತುಂಬ ದಿವಸದಿಂದ. ಆಮೇಲೆ ಎಲ್ಲರೂ ಮಾಡೋ ಥರ ಬೇಡ, ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಪ್ಲಾಸ್ಟಿಕ್ ಸ್ಟೀಲ್ ಐಟಮ್ನ ಆರ್ಡರ್ ಮಾಡಿದೆ. ಬಟ್ ಅದು ಯಾಕೋ ಅಷ್ಟು ಚೆನ್ನಾಗಿ ಬರಲೇ ಇಲ್ಲ. ಸೊ ಹಾಗಾಗಿ ಹಳೆ ಗಂಡನ ಪಾದಗತಿ ಅನ್ನಂಗೆ ಫಸ್ಟ್ ಏನು ಅಂದ್ಕೊಂಡಿದ್ದೆ ಅದೇ ರೀತಿ ಮಾಡ್ತಾಯಿದ್ದೀನಿ ಇವಾಗ ನಾನು ಯಾಕೆ ಟಾರ್ಚ್ನ ಈ ರೀತಿ ಶೇಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸಿಹಿ ಸ್ವಲ್ಪ ಫೋಟೋ ನೋಡಲಿ ಅಂತ ಹೇಳಿ ಅಷ್ಟೇ. ಸೊ ನೀವು ಯಾರು ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಚಿಕ್ಕ ಮಕ್ಕಳಿಗೆ ಆ ರೀತಿ ಮಾಡೋ ಹಾಗಿಲ್ಲ ಟಾರ್ಚ್ ಎಲ್ಲ ಹಾಕಿ. ಯಾಕಂದರೆ ಅದು ಕಣ್ಣಿಗೆ ಬೀಳುತ್ತಲ್ಲ, ತುಂಬಾ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಾನು ಸಡನ್ನಾಗಿ ಸಿಕ್ತಲ್ಲ ಅಂತ ಹೇಳಿ ಎತ್ಕೊಂಡೆ ಅಷ್ಟೇ. ನಮ್ಮ ಸಿಹಿ ಅಂತೂ ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣನ ಫ್ರೆಂಡ್ಸ್ ಬಂದಿದ್ದರು. ಅವ್ರನ್ನೇ ನೋಡ್ತಾ ಇದ್ಲು ಅವಳು. ಕ್ಯಾಮ್ರಾ ಸೈಡ್ ನೋಡ್ತಾನೆ ಇರಲಿಲ್ಲ ಅವಳು. ಆಮೇಲೆ ನಮ್ಮ ಅಣ್ಣನೂ ಕೂಡ ಹೊರಟ್ನಲ್ಲ, ಅದಕ್ಕೆ ಅವಳಿಗೆ ಆ ಕಡೆನೇ ಜ್ಞಾನ, ಕ್ಯಾಮ್ರಾ ಕಡೆ ಏನೂ ಜ್ಞಾನನೇ ಇಲ್ಲ. ಆದರೆ ಒಂದು ನನ್ನ ಪುಣ್ಯ ಏನು ಅಂತ ಹೇಳಿದ್ರೆ ಅವಳು 9 ಅನ್ನೋದನ್ನು ಅಳಿಸ್ಲಿಲ್ಲ. ನಾನು ಅದೇ ಅಂದ್ಕೊಂಡೆ, ಎಲ್ಲಿ ಕೆದ್ರಾಕ್ಬಿಡ್ತಾಳಪ್ಪ ಮತ್ತೆ ಬರಿಬೇಕಾಗುತ್ತೆ ಅಂತ ಹೇಳಿ. ಸಿಕ್ಕಾಪಟ್ಟೆ ನನಗಂತೂ ಭಯನೇ ಆಗ್ತಾಯಿತ್ತು. ಯಾಕಂದರೆ ಅದು ಕಾಳಲ್ವಾ, ಹಾಗಾಗಿ ಬರೋದಕ್ಕೆ ಸೀರಿಯಸ್ಸಾಗಿ ಆಗೋದಿಲ್ಲ. ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಫೋಟೋಶೂಟ್ಗೆ ಸೀರಿಯಸ್ಲಿ ರಿಸ್ಕ್ ಆಗ್ತಾಯಿತ್ತು ನಮಗೆ. ಸೊ ಅದೇ ನಮ್ಮ ಪುಣ್ಯ ಆ ಕೆಲಸ ನನಗೆ ಸಿಹಿ ಕೊಡಲಿಲ್ಲ. ಅದೇ ಒಂದು ನನಗೆ ಖುಷಿ ಆಯಿತು. ಬಟ್ ಇನ್ನೊಂದು ಬೇಜಾರು ವಿಷಯ ಏನು ಅಂತ ಹೇಳಿದ್ರೆ ಸಿಹಿ ಅದು ತಲೆಗೆ ಹಾಕೋದು ಕ್ಯಾಪ್ ಇದೆಯಲ್ಲ, ಚೆಫ್ ಕ್ಯಾಪು, ಅದನ್ನಂತೂ ಕಿತ್ತು ಹಾಕ್ತಾನೆ ಇದ್ಲು ಅವಳು. ಎಷ್ಟು ಸತಿ ಕಿತ್ತಾಕಿದ್ಲು. ನಾನು ಸರಿ ಅಂತ ಹೇಳಿ ಅದು ಒಂದೇ ಒಂದು ಲೇಯರ್ ಟೈಪ್ ಇರುತ್ತಲ್ಲ ಅದನ್ನು ಕಿತ್ತಾಕಿದ್ಲು. ಅದಕ್ಕೆ ನಾನೇ ಅದನ್ನು ಅರ್ಧಾಕ್ಬಿಟ್ಟೆ. ಬಿಡು ಏನಾಗಲ್ಲ, ಅದೇನು ಕಾಣಿಸಲ್ವಲ್ಲ ಅಂತ ಹೇಳಿ. ಸೊ ಅವಳಿಗೆ ತಲೆ ಮೇಲೆ ಏನೋ ಇದೆ, ಭಾರವಾಗಿ ಏನೋ ಥರ ಫೀಲು. ಸೊ ಹಾಗಾಗಿ ಕಿತ್ತಾಕ್ತಾನೆ ಇದ್ಲು. ನೋಡ್ತಾ ಇರ್ಬೋದು ನೀವು ಅಲ್ಲಿ ಹೆಂಗೆ ಕಿತ್ತಾಕಿದ್ದಾಳೆ ಅದನ್ನು ಅಂತ ಹೇಳಿ. ಅವಳು ಇಷ್ಟು ಫೋಟೋಶೂಟಲ್ಲಿ ಎಲ್ಲನೂ ಕಿತ್ತಿ ಬದ್ರಾಕಿದ್ದಾಳೆ. ಬಟ್ ಇದನ್ನು ಮಾತ್ರ ಯಾವುದನ್ನು ಅವಳು ಹಾಳು ಮಾಡಲಿಲ್ಲ. ಅದೊಂದೇ ನನ್ನ ಪುಣ್ಯ, ಸೀರಿಯಸ್ ಆಗಿ ಅದೊಂದೇ ನನ್ನ ಪುಣ್ಯ. ಅದರಲ್ಲೂ ಅವಳಿಗೆ 9 ಮಂತ್ ಅಲ್ವಾ, 9 ಮಂತಲ್ಲಂತೂ ಇನ್ನೂ ಚೆನ್ನಾಗಿ ಆಟ ಕಲ್ತಿರ್ತಾರೆ. ಆದರೂ ಅವಳು ಏನೂ ಮಾಡಲಿಲ್ಲ ಅನ್ನೋದೇ ಒಂದು ಖುಷಿ ನನಗೆ. ನಾವು ಅವಳಿಗೆ ಕೈಗೆ ಏನಾದರೂ ಕೊಡ್ತಾನೆ ಇದ್ವಿ. ಅವಳು ಕೈನ ಫ್ರೀ ಬಿಡಲೇ ಇಲ್ಲ. ಆಟ ಸಾಮಾನಾಗಲಿ ಅಥವಾ ಬೀನ್ಸ್ಗೆಲ್ಲ ಕೊಡ್ತಾನೆ ಇದ್ದೋ. ಬೀನ್ಸ್ ಅವಳು ಎತ್ಕೊಂಡು ಬಾಯಿಗೆ ಕಡಿತಾನೆ ಇದ್ಲು. ನಾನು ತಕ್ಷಣ ರಿಮೂವ್ ಮಾಡ್ತಾಯಿದ್ದೆ. ನೋಡಿ ಅಲ್ಲಿ ಒಂದು ಹಾಕೊಂಡಿದ್ಲು ಬಾಯಿಗೆ ಅವಳು, ಅದನ್ನು ತೆಗ್ದೆಸ್ದೆ ನಾನು. ಆಮೇಲೆ ಅವಳು ಬಾಯಿನೇ ನೋಡ್ಕೋತಾ ಇರ್ತೀನಿ ನಾನು. ಯಾಕಂದರೆ ಏನಾದರೂ ತೊಗೊಂಡು ಬಾಯಿ ಒಳಗೆ ಹಾಕೋತಾ ಇರ್ತಾಳೆ. ಮಕ್ಕಳೇ ಹಾಗೆ ಅಲ್ವಾ, ಅವ್ರಿಗೆ ಏನು ಕೊಟ್ಟರು ಬಾಯಿಗೆ ಹಾಕೋತಾರೆ. ಹಾಗಾಗಿ ನಾನು ಅವಳು ಬಾಯಿನೇ ನೋಡ್ಕೋತಾ ಇದ್ದೆ ನಾನು. ಸೊ ಪ್ರತಿ ಸರಿ ಫೋಟೋಶೂಟ್ ಮಾಡಬೇಕಾದ್ರೂ ಅಷ್ಟು ಏನಾದರೂ ಹಾಕೋತಾನೆ ಇರ್ತಾಳೆ. ಹಾಗಾಗಿ ನಾನು ಅವಳು ಬಾಯಿನೇ ನೋಡ್ಕೊಳ್ಳೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತೀನಿ ಹೇಳಬೇಕಂತ ಹೇಳಿದ್ರೆ. ಆಮೇಲೆ ಇನ್ನೊಂದು ಫೋಟೋಶೂಟ್ ಮಾಡೋದಕ್ಕೆ ನಾನಂತೂ ಯಾವಾಗಲೂ ಅಷ್ಟೇ, ನಮ್ಮ ಮನೇಲಿ 3-4 ಮೆಂಬರ್ಸ್ ಆದರೂ ಇದ್ದೇ ಇರ್ತಾರೆ. ಯಾಕಂದರೆ ಒಬ್ಬರು ಫೋಟೋಸ್ ತೆಗಿತಿದ್ರೆ ಇನ್ನೊಬ್ಬರು ಅವಳನ್ನ ಕ್ಯಾಮ್ರಾ ಕಡೆ ನೋಡೋ ಹಾಗೆ ಮಾಡ್ತಾ ಇರ್ತೀವಿ. ಡ್ಯಾನ್ಸ್ ಮಾಡೋದು, ಇಲ್ಲ ಕಿರ್ಚೋದು, ಏನಾದರೂ ಒಂದು ಮಾಡ್ತಾ ಇರ್ತೀವಿ. ಇಲ್ಲ ಗಿಲ್ಕಿ ಅಲ್ಲಾಡ್ಸೋದು, ಆಟ ಸಾಮಾನು ಕೊಡೋದು, ಆ ರೀತಿ. ಆಮೇಲೆ ಇಲ್ಲಿ ನಮ್ಮ ಪಕ್ಕದ ಮನೇಲಿ ಒಂದು ಹುಡುಗ ಇದ್ದಾನೆ, ಪರಿಣಿತ ಇದ್ದಾಳಲ್ಲ ಅವ್ಳ ತಮ್ಮ ಅವನು. ಸೊ ಅವನ್ನ ಕರೆಸಿ ನಾವು ಅವನಿಗೆ ಚೆಫ್ದು ಏಪ್ರೋನ್ ಇದೆಯಲ್ಲ ಅದನ್ನು ಹಾಕಿ, ಸಿಹಿದೆ ಒಂದು ವೈಟ್ ಟವಲ್ ಇತ್ತು ಅದನ್ನು ಆ ರೀತಿ ತಲೆ ಕಟ್ಟಿ, ಸಿಹಿಗೆ ಆಲ್ರೆಡಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿದ್ದೆ ಅಲ್ವಾ, ಬರೀ ಚೆಫ್ದು ಕ್ಯಾಪ್ ಇದೆಯಲ್ಲ ಅದು ಅವನಿಗೆ ಆಗಲಿಲ್ಲ. ಹಾಗಾಗಿ ಇವಳಿಗೆ ಹಾಕಿ ಫೋಟೋಸ್ ಎಲ್ಲ ತೆಗ್ದು ಚೆನ್ನಾಗಿ ಬಂತು ಫೋಟೋಶೂಟು. ಸೊ ನನಗಂತೂ ಫುಲ್ ಸ್ಯಾಟಿಸ್ಫೈಡ್ ಆಯಿತು. ಸೊ ಅದಾದಮೇಲೆ ಇದೆಲ್ಲ ಎತ್ತಿಡೋದಾಯಿತು. ನನಗೆ ಯಾವುದು ವೀಡಿಯೋಸ್ ಮಾಡ್ಕೊಳ್ಳಿಲ್ಲ ನಾನು. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.